ಪರಮಾತ್ಮ ಕೃಷ್ಣ ಮುಕುಂದ ಮಧುಸೂದನ ಮುರಹರಿ ಕೃಷ್ಣ ಪರಮಾತ್ಮ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಬಹುತನ ಮೊರೆಯಾಲಿಸಿ ಗೌರಿ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಬಹುತನ ಮೊರೆಯಾಲಿಸಿ ಗೌರಿ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ ರುಕ್ಮಿಣಿ ಲೋಲ ಪಾರಿಜಮಾಲ ರುಕ್ಮಿಣಿ ಲೋಲ ಪಾರಿಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಶ್ರೀಹರಿ ಬಣ್ಣಿಸಲಹುದೇ ನಿನ್ನಯ ಲೀಲಾ ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನದಾರ ನೀರಜಲೋಚನ ದರುಶನದಾರ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಬಹುತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಕೃಷ್ಣ ಶ್ರೀಹರಿ ಪರಮಾತ್ಮ ಪರಮಾತ್ಮ ನಾನು ಮಾಡಿದ ಕರ್ಮದ ಫಲವು ಬಹಳ ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ಎನ್ನ ತಲೆಯ ಮೇಲೆ ಅಭಯಾಸ್ತ್ರವನ್ನಿಡುವನು. ಯಾವಾತನು ಸಕಲ ಜೀವಿಗಳಿಗೂ ಆಧಾರನೋ ಸಮಸ್ತಕ್ಕೂ ಕರ್ತನೋ. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಅಲ್ಲದೆ ಸಹಸ್ರಾರು ವರುಷ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪವು ಯಾವ ಪಾದ ಸ್ಪರ್ಶದಿಂದ ವಿಮೋಚನೆಯಾಯಿತು. ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ತಮ್ಮ ದರ್ಶನವಾಗುವವರೆಗೂ ನಾನು ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವೆನು. ಇದೋ ನಿನಗೆ ಅರ್ಪಿತವಾಗಲಿ ತಂದೆ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು.
ಪರಮಾತ್ಮ ತಂದೆಯು ನೀನೇ ತಾಯಿಯು ನೀನೇ ನಿನ್ನನು ನಂಬಿದ ಭಕುತನು ನಾನೇ. ಪರಮಾತ್ಮ ತಂದೆಯು ನೀನೇ ತಾಯಿಯು ನೀನೇ ನಿನ್ನನು ನಂಬಿದ ಭಕುತನು ನಾನೇ. ಸುಂದರ ನಯನ ಚಂದಿರ ವದನ ಸಲಹೋ ರುಕ್ಮಿಣಿ ರಮಣ. ಸುಂದರ ನಯನ ಚಂದಿರ ವದನ ಸಲಹೋ ರುಕ್ಮಿಣಿ ರಮಣ. ತೋರೋ ಪಾವನ ಚರಣ ಸ್ವಾಮಿ. ಜಯ ಜಯ ಜಗದೀಶ ಜಯ ಗೋವಿಂದ. ಜಪಿಸಲು ನಿನ್ನ ನಾಮ ಪರಮಾನಂದ. ಕೃಷ್ಣ ಶ್ರೀಹರಿ. ಪರಮಾತ್ಮ ದಾಸನ ಮೇಲೆ ಏನಿಕೋ ಕೋಪ ಕರಗದೆ ಇಂದು ನಾ ಮಾಡಿದ ಪಾಪ. ಪರಮಾತ್ಮ ದಾಸನ ಮೇಲೆ ಏನಿಕೋ ಕೋಪ ಕರಗದೆ ಇಂದು ನಾ ಮಾಡಿದ ಪಾಪ. ನಿನ್ನನ್ನು ನೋಡದ ಕಣ್ಣುಗಳೇಕೆ ಪೂಜಿಸಲಾಗದ ಕೈಗಳಿನ್ನೇಕೆ. ನಿನ್ನನ್ನು ನೋಡದ ಕಣ್ಣುಗಳೇಕೆ ಪೂಜಿಸಲಾಗದ ಕೈಗಳಿನ್ನೇಕೆ. ವ್ಯರ್ಥದ ಬದುಕಿನ್ನೇಕೆ ಸ್ವಾಮಿ. ಜಯ ಜಯ ಜಗದೀಶ ಜಯ ಗೋವಿಂದ. ಜಪಿಸಲು ನಿನ್ನ ನಾಮ ಪರಮಾನಂದ. ಕೃಷ್ಣ ಶ್ರೀಹರಿ. ಶಿರೋಮಣಿ ಕುಶಲವೇ? ಪರಮಾತ್ಮ ಭೀಷ್ಮ ದ್ರೋಣಾದಿಗಳೆಲ್ಲರೂ ಕುಶಲವೇ? ಪರಮಾತ್ಮ ಬಂದೆಯ ಪರಮಾತ್ಮ. ಧನ್ಯನಾದೆ ಪರಮಾತ್ಮ ಧನ್ಯನಾದೆ. ನಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ. ಪರಮಾತ್ಮ ನಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ. ದೀನ ಕುಚೇಲನ ಪರಮ ಗೆಳೆಯ ಹರಿ ಪಾದ ಬೆಳೆಸಿದ ನನ್ನ ಕುಟೀರದೊಳಗೆ. ಇನ್ನಾವ ಸ್ಥಿತಿಗಿಳಿದರು ಸರಿ ಇನ್ನಾವ ಸ್ಥಿತಿಗಿಳಿದರು ಸರಿ ನನ್ನೀ ಜೀವನ. ಮಂದಹಾಸವ ಬೀರಿ ಮಂದಹಾಸವ ಬೀರಿ ಬೆಳಗಿದೆನ್ನ ಮನದಂಗಳದ ಮುಕುಂದ. ಆನಂದ ಮನಕಾನಂದ. ಪರಮಾತ್ಮ ನಾನಾದೆ ಇಂದಿಗೆ ಮಹಾಧನ್ಯ. ಪರಮಾತ್ಮ ನಾನಾದೆ ಇಂದಿಗೆ ಮಹಾಧನ್ಯ. ದೇವಾದಿ ದೇವನ ದರ್ಶನದಿಂದ
ಮಹಾಧನ್ಯ ನಾನಾದೆ ಇಂದಿಗೆ ಮಹಾಧನ್ಯ. ಪರಮಾತ್ಮ ವಿದುರ ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನ್ನು ನೋಡಿದ ನಾನೇ ಧನ್ಯ. ಪರಮಾತ್ಮ ವಿದುರ ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನ್ನು ನೋಡಿದ ನಾನೇ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ, ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ, ಕಣ್ಗಳ ಬೆಳಗಿನ ಮಂಗಳ ಮೂರ್ತಿ. ಪರಮಾತ್ಮ ಕಣ್ಗಳ ಬೆಳಗಿನ ಮಂಗಳ ಮೂರ್ತಿ, ನಾಗಾಶಯನನ ಆಗಮನದಿಂದ, ನಾಗಾಶಯನನ ಆಗಮನದಿಂದ ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ. ದೇವಾದಿ ದೇವನ ದರ್ಶನದಿಂದ, ದೇವಾದಿ ದೇವನ ದರ್ಶನದಿಂದ ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ. ಪರಮಾತ್ಮ ತಮ್ಮ ಅನುಗ್ರಹದಿಂದ ಎಲ್ಲರೂ ಕ್ಷೇಮ. ಈ ದೀನನ ಮೇಲೆ ದಯ ತೋರಿ ಇಂದಿಗೆ ಮೊರೆಯುತ್ತೆಯ ದೇವ. ತಮ್ಮ ಪಾದದ ಧೂಳಿನ ಸ್ಪರ್ಶದಿಂದ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ಕುಟೀರವು ಪವಿತ್ರವಾಯಿತು. ವಿದುರ ಪರಮಾತ್ಮ ಏಕೆಂತು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರದಿ. ಏಕೆ ವಿದುರ ಪರಮಾತ್ಮ ಏಕೆಂತು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರದಿ. ಏಕೆ ಪರಮ ಪಾಠಿಸಲು ಇರಲು ಏತಕ್ಕೆ ಬಳಲು ಭ್ರಾಂತಿಯಲ್ಲಿ ಬಳಲು ಏಕೆ ವಿದುರ ಪರಮಾತ್ಮ ಪರಮ ಪಾಠಿಸಲು ಇರಲು ಏತಕ್ಕೆ ಬಳಲು ಭ್ರಾಂತಿಯಲ್ಲಿ ಬಳಲು ಏಕೆ ಭವಸಾಗರವ ದಾಟಿಸಿ ಬರುವ ವಿದುರ ಪರಮಾತ್ಮ ಭವಸಾಗರವ ದಾಟಿಸಿ ಬರುವ ಪರಮ ಭಾಗವತ ಭಕ್ತ ಶಿರೋಮಣಿ, ಪರಮ ಭಾಗವತ ಭಕ್ತ ಶಿರೋಮಣಿ. ಏಕೆಂದು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರದಿಂದ. ಏಕೆ ವಿದುರ ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಮಾರ್ಗಾಯಸದಿಂದ ಬಹಳ ದಣಿದು ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡುವಿದರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನು ಕೊಡುವುದಾದರೂ ಏನಿದೆ? ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ಪರಂದಾಮ? ವಿದುರ ನಾನೇನು ಇಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ಈ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೂ ಸೆಳೆತಂದಿದೆ. ನೀನೇನು ಸಾಮಾನ್ಯನೇ ವಿದುರ. ಪಡವಿಯೋ ಭಕ್ತ ಶಿರೋಮಣಿ ನೀನು ವಿದುರ. ಪರಮಾತ್ಮ ಪಡವಿಯೋ ಭಕ್ತ ಶಿರೋಮಣಿ ನೀನು ಬಲ್ಲೆ ನಿನ್ನಯ ಮನವ ಬೇಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ. ಪರಮಾತ್ಮ
ಪಾಶದಿ ಚಿತ್ತವನೊಲಿಸಿದೆ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಎಂತ ಹೋದರು ಮನ ಈತಲೆ ಬಾರ್ಬೋದು ಪರಮಾತ್ಮ ಎಂತ ಹೋದರು ಮನ ಈತಲೆ ಬಾರ್ಬೋದು ಶಕ್ತನೆಂದೆನಿಸಿದ ವಿದುರ ಶಕ್ತನೆಂದೆನಿಸಿದ ಮಾತ ಸುಯೋಧನ ವಿದುರ ಶಕ್ತನೆಂದೆನಿಸಿದ ಮಾತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನಿರುವನೆ ಭಕ್ತನೆ ನಿನಗಿಂತ ಉತ್ತಮನಿರುವನೆ ಬಲ್ಲೆ ನಿನ್ನಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ ಮನವ ವಿದುರ ವಿದುರ ಪರಮಾತ್ಮ ಸತತವು ನನ್ನನ್ನೇ ಜ್ಞಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ 40 ವರ್ಷದಿಂದಲೂ ಈ ಕುಟೀರದಲ್ಲೇ ವಾಸ ಮಾಡಿಕೊಂಡು ಆಹಾರವನ್ನೆಲ್ಲ ತ್ಯಜಿಸಿ ಈ ಕ್ಷೀರದಿಂದಲೇ ಜೀವಿಸುತ್ತಿರುವ ಈ ನಿನ್ನ ಭಕ್ತಿಯನ್ನು ನಾನೇನು ಅರಿಯೋದನೆಂದು ಭಾವಿಸಿದೆಯಾ ವಿದುರ ನನಗೇನಾದರೂ ಆಹಾರವಿದ್ದರೆ ಕೊಡು ವಿದುರ ಪರಮಾತ್ಮ ವಿದುರ ಈ ದೇಹವೇ ನಿಮ್ಮದಾಗಿರುವಾಗ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ ಏನು ಹೇಳಿದೆ ವಿದುರ ಗೋಮಾತೆಯ ಕ್ಷೀರವೇ ನನಗೆ ಬೇಕಾದ ಆಹಾರವೇ ಇದು ಹಿಂದೆ ಕುಚೇಲನು ಅಮೃತಕ್ಕೆ ಸಮಾನವಾದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ ಹಿಂದೆ ರಾಮ ಅವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಹಣ್ಣು ಕಚ್ಚಿ ಇಟ್ಟಿದ ರುಚಿಯಂತೂ ಈಗಲೂ ಸವಿದಂತಿದೆ ಅವೆರಡಕ್ಕಿಂತ ಈ ಅಮೃತವು ನನಗೆ ಬೇಕಾದ ಅಮೃತಕ್ಕೆ ಸಮಾನವಾದ ಅವೆರಡಕ್ಕಿಂತ ಅತ್ಯುತ್ತಮವಾದುದು ಎಲ್ಲಿ ಅದನ್ನು ತೆಗೆದುಕೊಂಡು ಭಾವಿದದ ಪರಮಾತ್ಮ ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟಿನಲ್ಲ ದೇವ ಏನು ವಿದುರ ನನಗರ್ಪಿಸಿದೆಯಾ ನನಗರ್ಪಿಸಿದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ ಎಲ್ಲಿ ಅದನ್ನು ತೆಗೆದುಕೊಂಡು ಭಾವಿದದ ಆಗಲಿ ಪರಮಾತ್ಮ ಇದು ತೆಗೆದುಕೊಳ್ಳಿ ಪರಮಾತ್ಮ ನೋಡಿದೆಯಾ ವಿಧದ ಪಾತ್ರೆಯ ತಳಭಾಗದಲ್ಲಿ ಶೇಷವಿದ್ದರು ಇಲ್ಲವೆಂದು ಹೇಳುತ್ತಿರಲಿಲ್ಲ ನೀನೆಂತಹ ಸುಳ್ಳುಗಾರನಯ್ಯ ಪರಮಾತ್ಮ ಅದರಿಂದ ತಮ್ಮ ತುದಿನಾಲಿಗೆಯೂ ಕೂಡ ನೆನೆಯುವಂತಿಲ್ಲ ದೇವ ಏಕೆ ನೆನೆಯುವುದಿಲ್ಲ ನೀನೇ ನೋಡು ವಿಧದ ನೀನು ಕೊಟ್ಟ ಕ್ಷೀರವು ಆ ದುರ್ಯೋಧನ ಆಸ್ತನ ಮುಂದೆ ಹೋಗುತ್ತಿರುವುದು ಅಲ್ಲಿ ನೋಡು ವಿಧದ ಆಹಾ ಧನ್ಯನಾದೆ ಪರಮಾತ್ಮ ಧನ್ಯನಾದೆ ಪರಮಾತ್ಮ ಬ್ರಹ್ಮಾಂಡಾಧೀಶಂ ಭುವಿಯೋಳ್ ಭಕ್ತಜನ ಪರಿಪಾಲನಂ ಸಪ್ತಾದಿಮುನಿವಂದಿತಂ दानवकुल विनाशितं दानवकुल विनाशितं परमात्मा ವಿಧದ सागर शयना
ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಚಿರ ಸಾಗರ ಶಯನ ಪರಮಾತ್ಮ ವಾಮನ ರೂಪದ ಬಲಿಹರ ತಮ್ಮ ನಾಮವಿದೆಯೇನು ಬಲು ಅಮರ ಪರಮಾತ್ಮ ವಾಮನ ರೂಪದ ಬಲಿಹರ ತಮ್ಮ ನಾಮವಿದೆಯೇನು ಬಲು ಅಮರ ಪಾಮರರೊಳು ನೀ ಕರುಣೆಯ ತೋರೆ ಪರಮಾತ್ಮ ಪಾಮರರೊಳು ನೀ ಕರುಣೆಯ ತೋರೆ ತಾಮಸನೀಗಿದ ದಾಮೋದರ ತಾಮಸನೀಗಿದ ದಾಮೋದರ ಸಾಗರ ಶಯನ ಶಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಚಿರ ಸಾಗರ ಶಯನ ಪರಮಾತ್ಮ ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು. ಇಲ್ಲಿ ಆಗಮಿಸಿದ ಕಾರಣವೇನೆಂದು ತಿಳಿಯಬಹುದೇ ದೇವ? ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೋಸ್ಕರ ದೂತತ್ವವನ್ನು ವಹಿಸಿ ಭಕ್ತರಕ್ಷೆನೆಂಬ ಬಿರುದನ್ನು ದಯಪಾಲಿಸಿದೆ. ತಮ್ಮ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ವಿದುರ, ನಾನಿಂದು ಕುಂತಿದೇವಿಯೊಡನೆ 4 ರಹಸ್ಯವಾದ ಮಾತುಗಳನ್ನಾಡಿಕೊಂಡು ನಾಳೆ ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾವಿದುರ. ಹಾ ವಿದುರ, ಪರಮಾತ್ಮ, ಹಾಗೆ ನಿನ್ನಲ್ಲಿರುವ ಶಿವಧನಸ್ಸನ್ನು ತೆಗೆದುಕೊಂಡು ಆ ಆಸ್ಥಾನಕ್ಕೆ ಬಾವಿದುರ. ಅಲ್ಲಿ ಎಲ್ಲಿಯೂ ನಡೆಯದ ಒಂದು ಪ್ರಸಂಗ ನಡೆಯುವುದು, ಅದನ್ನು ನೀನು ಸಹ ನೋಡುವೆಯಂತೆ. ಆಗಲಿ ಪರಮಾತ್ಮ. ಜಗದ ಜೀವನದಾತನು ನೀ ಪರಮಾತ್ಮ. ಆಡಿಸಿ ಕುಣಿಸಿ ಮಾಹೆಯ ಕಪಿಸಿ, ಆಡಿಸಿ ಕುಣಿಸಿ ಮಾಹೆಯ ಕಪಿಸಿ, ಮನ ಹಿಡಿಯುವ ಮೋಹನ ರೂಪ ದೇವಾ ಜಗದ ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿಮ್ಮ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿಮ್ಮ, ಬಲ್ಲವರಿಲ್ಲ ಜಗದ ಜೀವದಳು. ಬಲ್ಲವರಿಲ್ಲ ಜಗದ ಜೀವದಳು, ಬವಣೆಗೆ ಸಿಲುಕಿದ ಕ್ರಾಂತಿಯ ಮನುಜರ. ಬವಣೆಗೆ ಸಿಲುಕಿದ ಕ್ರಾಂತಿಯ ಮನುಜರ, ಭವರೋಗ ವೈದ್ಯ
ಪರಿಪಾಲಿಪ ಭವರೋಗ ವೈದ್ಯ ನೀ ಪರಿಪಾಲಿಪ ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ ಮಾಯೆಯ ಕಪ್ಪಿಸಿ ಆಡಿಸಿ ಕುಣಿಸಿ ಮಾಯೆಯ ಕಪ್ಪಿಸಿ ಮನ ಮಿಡಿಯುವ ಮೋಹನ ರೂಪ ದೇವಾ ಜಗದ ಜೀವನದಾತನು ನೀ ಜಗದ ಜೀವನದಾತನು ನೀನೇ. ರಾಜಾದಿರಾಜ ರಾಜ ಮಾರ್ತಾಂಡ ತೇಜ ಗಾಂಧಾರ ಕುಲೋದ್ಧಾರಕ ಹಸ್ತಿನಾವತಿಯ ಮಣಿಮಕುಟ ರತ್ನ ಸರ್ಮಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ. ಭಾರ್ಗವ ವಿಜಯ್ ಒಂದೇ ಬಾಣದಿಂದ ಗಂಗಾಪುರವನ್ನು ಬಾಧಿಸಿದ ಪ್ರತಿಮ ವೀರ ಉಡುಪಿತ ಮಹಾಶೇರಿಗೆ ನಮೋ ನಮಃ. ಧನುರ್ವಿದ್ಯ ಪಾರಾಂಗತ ಪುರುಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಆಚಾರ್ಯ ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾದರ ಈ ತೋಕ್ತಿಯ ಸುಂದರ ಮಮತೆಯ ಮಂದಾರ ಈ ನನ್ನ ಚಿಕ್ಕಪ್ಪ ವಿದುರ ಮಹಾಶೇರಿಗೆ ನಮೋ ನಮಃ. ಜನಕ ಔಂಡಿಗೆ ಬಿಸಿ ರಕ್ತವನ್ನು ನೀರಲು ಸದಾ ಸಿದ್ಧನಿರುವ ನನ್ನನುಜ ದುಶ್ಯಾಸನ ಎದುರಿಗೆ ಬಿದ್ದ ಎದುರಾಳಿಗಳ ಎದೆ ಮೆಚ್ಚಿಡಲು ಸಿದ್ಧನಿರುವ ಸಿಂಧೂ ರಾಜ ಸೈಂಧವ ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ನನ್ನ ಆಪ್ತ ಮಿತ್ರ ಸಹೋದರ ಧಮನ ಧಮನಿಗಳಲ್ಲಿ ಕುರ್ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ನನ್ನ ಪ್ರೀತಿಯ ಕೊನೆಯ ಸಹೋದರ ಇನ್ನು ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗರೂಕನಾಗದೆ ಅನುಪಮ ರಾಜಭಕ್ತಿಯ ಪ್ರಥಮ ಶಕ್ತಿಯನ್ನು ತೋರಿ ಉಪಯುಕ್ತ ಕಾಲದಲ್ಲಿಯೂ ಸೂಕ್ತ ಸಲಹೆಯನ್ನೇ ನೀಡುವ ನನಗೆ ಮಾರ್ಗದರ್ಶನವಾಗಿ ನಿಂತಿರುವ ನನ್ನ ಸೋದರ ಮಾವ ಶಕುನಿ ಸೋದರಳಿಯ ಇಂತಹ ಅಪೂರ್ವ ವೀರ ರಕ್ತಗಳು ಕುರು ರಾಜಲಕ್ಷ್ಮಿಯ ಮಣಿಮುಕುಟದ ಶೋಭಿಸುತ್ತಿರುವಾಗ ನಾನಾರು ಸರ್ಪಲಾಂಛನದ ಸಪ್ತ ಹೆಳೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಔರ್ಘರ್ಯವ ಬಿರುಗೋಳಿಗೆ ಬೆಚ್ಚದೆ ಹೊರೆಯನ್ನೇ ನುಡುಗಿಸಿ ಪ್ರಚಂಡ ಗಂಡು ಗಲಿಯಾಗಿ ಪ್ರಜ್ವಲಿಸುತ್ತಾ ಕನಿಕ ರತ್ನ ಸೋಪಾನಗಳಿಂದೊಡಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೇಂಕಾರ ಮಾತ್ರದಿಂದಲೇ ಚತುರ್ದಶ ಭುವನಗಳನ್ನೇ ಮೆಟ್ಟಿ ನಿಂತ ಚತುರ್ದಶ ಭುವನಗಳನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾದೀಶ್ವರ ಚಕ್ರೇಶ್ವರ ಪ್ರಚಂಡ ಕೌರವೇಶ್ವರ
ಹಸ್ತಿನಾವತಿಯ ರತ್ನ ಸಿಂಹಾಸನವು ಎಷ್ಟೊಂದು ಆಭರಣಗಳಿಂದ ಅಲಂಕೃತವಾಗಿ ಪರಿಶೋಭಿಸುತ್ತಿರುವುದು. ಈ ರತ್ನ ಸಿಂಹಾಸನವನ್ನು ದೊರಕಿಸಿಕೊಟ್ಟ ಓ ನನ್ನ ಜನ್ಮದಾತೆ, ಶರಣು ತಾಯಿ ಶರಣು. ಭಯಂಕರ ಕಾರಾಗೃಹದಲ್ಲಿ ನರಕ ಯಾತನೆಯನ್ನು ಪಡುತ್ತಿರುವ ಸಾವಿರಾರು ಮುಕುಟ ಮುರ್ಧನರ ಕುತ್ತಿಗೆ ಕಿತ್ತೊಗೆದು ದಿಟ್ಟ ಧೀಮಂತನೆಂದೇ ಮೆರೆಯುತ್ತಿರುವ ದಕ್ಷ ದುರ್ಯೋಧನ ಭೂಪಾಲ ಮಂಡಿಸುವ ಮಹಾಪೀಠ. ಎಲ್ಲಿ ನಿಮ್ಮೆಲ್ಲರುಗಳಿಂದ ಕೂಡಿದ ವೈಭವ ವೈಭವ ಗುರುಗಲಾಂಛನನ ಮೆರುಗೋ ಸ್ವರ್ಗೋಸನಕ್ಕೆ ಸೊರಿ ಹೋಲುವಂತಿರೇ ಮಾವ. ಗುರುಗಲಾಂಛನನ ಮೆರುಗು ಸ್ವರ್ಗೋಸನಕ್ಕೆ ಸೊರಿ ಹೋಲುವಂತಿರೇ ಗುರುಕುಂಬಿನಿಯ ಕಾರ್ತಸ್ವರ ಸಂಪನ್ನ ದೀಪ್ತಿ ಮಣಿಮುಕುಟವರ್ಧನಿಗೆ ಗುರೋದರ ನಿಪುಣ ನಿರ್ಜರೇಂದ್ರನಿಗೆ ಧಾಲಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎಡೈದರು ಎನಗೆ ಸುರಸಿಂಧೂತನಯ ಗುರುವಂದ್ಯ ವಿನಯ ಪಿತಾಮಹ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳೆಲ್ಲವನ್ನು ಕಳೆದುಕೊಂಡು ಅಡವಿಯೆಲ್ಲ ಅಲೆಯುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣನನ್ನು ದೂತನಾಗಿ ಕಳಿಸಿರುವಂತೆ ನೋಡಿದಿರಾ? ಅರಣ್ಯವಾಸಿಗಳ ಅಟ್ಟಹಾಸವೆಷ್ಟರ ಮಟ್ಟಿಗೆ ಹೆಚ್ಚಿರುವುದೋ. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧ. ಏನು ತಾತ? ಯೋಧ ವೀರಧೀರರೋ ಘನ ಗುಣ ನೆನೆಸ, ವೀರಧೀರರೋ ಘನ ಗುಣ ನೆನೆಸಿ ಸಾರಚರಿತ ಸಾಮ್ರಾಜ್ಯದ ಸಿರಿಯ, ಸಾರಚರಿತ ಸಾಮ್ರಾಜ್ಯದ ಸಿರಿಯ ಇರುತ್ತದೆ ಧರೆಯಲು ಸುಖದಲ್ಲಿ ಬಾಳೆ. ಧರೆಯಲು ಸುಖದಲ್ಲಿ ಬಾಳುವೆ, ನಿರುತ್ತದೆ ಧರೆಯಲು ಸುಖದಲ್ಲಿ ಬಾಳೆ, ನಿರುತ್ತದೆ ಧರೆಯಲು ಸುಖದಲ್ಲಿ ಬಾಳೆ, ನಿರುತ್ತದೆ ಧರೆಯಲು ಸುಖದಲ್ಲಿ ಬಾಳೆ, ನಿರುತ್ತದೆ ಧರೆಯಲು ಸುಖದಲ್ಲಿ ಬಾಳೆ. ನಿರುತ್ತದೆ ಧರೆಯಲು ಸುಖದಲ್ಲಿ ಬಾಳೆ, ಫಲದ ನೆರೆಯ ಸುಖದಲ್ಲಿ ಧರೆಯೋಳ್ ಫಲದ ಫಲದ ಸಾಹಸದಿಂದ ಫಲದ ನೆರೆಯ ಸುಖದಲ್ಲಿ. ಭೀಷ್ಮ ದ್ರೋಣ ಕುಪಿತ ಸೈನ್ಯ, ಭೀಷ್ಮ ದ್ರೋಣ ಕುಪಿತ ಸೈನ್ಯ ಕರ್ಣ ದುಶ್ಯಾಸನ ಶಕುನಿಗಳಿವರ, ಕರ್ಣ ದುಶ್ಯಾಸನ ಶಕುನಿಗಳಿವರ ಎಂಬಲವೇ ನಗಿರೆ ಧರೆಯಲು ನಾಮ.
ವಿಧದಲ್ಲಿ ಹರುಷದಿ ಬಾಳ ಹೊರಿ ಹೊರಿ ವಿಧದಲ್ಲಿ ಹರುಷದಿ ಬಾಳ ಹೊರಿ ಹೊರಿ ವಿಧದಲ್ಲಿ ಹರುಷದಿ ಬಾಳ ಹೊರಿ ಹೊರಿ ವಿಧದಲ್ಲಿ ಹರುಷದಿ ಬಾಳ ಫಲರೆ ಮೆರೆವೆ ಸುಧನೆ ಇದರಯೋ ಫಲರೆ ಫಲರೆ ಬರು ಸಾಹಸದಿಂದಲ್ ಫಲರೆ ಮೆರೆವೆ ಸುಧನೆ ಭುಜ ಬಲ ಪರಕ್ರಮ ತೋರಿ ಘನ ಮುಧ ಫಲ ಹಠ ಮಾಡಿ ಅಥ ಸಾರಿ 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 ಭೇರಿ 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 ರಣದೊಳು ವಿಜಯವ ಸಾರಿ ಹಠ ಮಾಡೆ ಹರಿಗಲ ಫಲಗಳ ಫಲಗಳ ಮುರಿಯುಗ ಹರಿಗಲ ಫಲಗಳ ಫಲಗಳ ಮುರಿಯುಗ ಹರಿಗಲ ಫಲಗಳ ಫಲಗಳ ಮುರಿಯು ಹರಿಗಲ ಫಲಗಳ ಫಲಗಳ ಮುರಿಯುಗ ಹರಿಗಲ ಫಲಗಳ ಫಲಗಳ ಮುರಿಯುಗ ಹರಿಗಲ ಫಲಗಳ ಫಲಗಳ ಮುರಿಯುಗ ಹರಿಗಲ ಫಲಗಳ ಫಲಗಳ ಮುರಿಯು ಹರಿಗಲ ಫಲಗಳ ಫಲಗಳ ಮುರಿಯು ಫಲದ ನೆರೆವೆ ಸುಧನೆ ಹರಯೋ ಫಲದ ಫಲದ ಫಲ ಫಲದ ನೆರೆವೆ ಸುಧನೆ ಫಲದ ನೆರೆವೆ ಸುಧನೆ ಫಲದ ಅಗ್ನಿಯೊಂದಿಗೆ ಹರಗಿನ ಗೊಂಬೆಯಾಟವೇ ತಾತ ಹಾಡವಿಯ ಬುಲಿಗಳೊಂದಿಗೆ ಹರಗಿಣಿಯ ಹಾರಾಟವೇ ವೀದಿಯನ್ನು ಕೆಣಿಕೆ ಉಳಿದರೂ ಉಳಿಯಬಹುದು ಆದರೆ ಈ ಛಲದಂಕ ಮಲ್ಲ ದುರ್ಯೋಧನನ್ನು ಕೆಣಕಿದವರ ಗತಿ ಮರಣದಲ್ಲಿಯೇ ಮುಕ್ತಾಯ ತಾತ ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು ಅದರ ಹಿಡಿತಕ್ಕೆ ಸಿಕ್ಕಿದವರ ಗತಿ ಮೋದಿಸಿದ ಹಾನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನ ಲಜ್ಜುಗಚ್ಚಾಗಿ ಹೋಗುವುದು ಸಹೋದರ ದುಶ್ಯಾಸನ ಅಗ್ರಜ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸುವ ಸರಿಯಾದ ಕರ್ಮೋಪದೇಶಕನಾರು ಅಗ್ರಜ ನಮ್ಮ ಅಂಗರಾಜದ ಕರ್ಣರಿಲ್ಲವೇ ಪೂಜ್ಯರಾದ ದ್ರೋಣ ಭೀಷ್ಮಾರಾದಿಗಳು ಇರುವಾಗ ಅವರಿಂದ ಮುಂದೆ ಬೆಳೆದ ನಾವು ನಮಗೇಕೆ ಅದೆಲ್ಲ ಚಿಂತೆ ಅಡುಗೆನ ಕುಂತಿದ್ವಿ ಏನು ಪುರುಷೋತ್ತಮ ಯಾರಿಗೆ ಪುರುಷೋತ್ತಮ ಯಾವ ಪುರುಷೋತ್ತಮ ಅವನೆಲ್ಲಿಗೆ ಪುರುಷೋತ್ತಮ ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರ ಹೋಗಿ ಏ ದಾಸಿ ಪುತ್ರ ವಿದುರನ ಮನೆಗೆ ಹೋದವನು ಪೂಜ್ಯನಂತೆ ಪುರುಷೋತ್ತಮನಂತೆ ಪೂಜಾರ್ಹರುಗಳಾದ ಭೀಷ್ಮ ದ್ರೋಣಾದಿಗಳಿಲ್ಲವೇನು ಅವರ ಮನೆಗಾದರೂ ಹೋಗಬಾರದಾಯಿತೆ ಎಷ್ಟೇ ಆಗಲಿ ಅವನು ನಲ್ಲೆಯರನ್ನಲ್ಲ ತಿಳುವಳಿಕೆ ಇಲ್ಲ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನು ನಿನ್ನಲ್ಲಿ ಗೂತನಾಗಿ ಬರುತ್ತಿರುವನಲ್ಲದೆ ಯಾಚನೆಗಾಗಿ ಬರುತ್ತಿಲ್ಲ. ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ದುರ್ಯೋಧನ. ಏನು ವಿದುರ, ಇನ್ನೊಮ್ಮೆ ಹೇಳು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು ದುರ್ಯೋಧನ. ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ, ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕೆಂಬ ವಿಚಾರವಲ್ಲ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಮುಚ್ಚು ಬಾಯ್. ನಿನಗೆ ನ್ಯಾಯವೋ ಅಧೀನವೋ ಆತನ ನ್ಯಾಯಕ್ಕೆ ಸರ್ವರೂ ಅಧೀನರು. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ ದುರ್ಯೋಧನ. ಮುಚ್ಚು ಬಾಯ್ ವಿದುರ. ಒದರದಿರಲೋ ವಿದುರ ಸದರದೆ, ಹುಡುಕಿ ಒದರದಿರಲೋ ವಿದುರ ಸದರದೆ. ಒದರದಿರಲೋ ವಿದುರ ಸದರದೆ, ಹುಡುಕಿ ಒದರದಿರಲೋ ವಿದುರ ಸದರದೆ.
ನೆಲದ ಸಭೆಗಳು ನಿಂತು ಜರಿದು ಈ ಕೌರವನ ನೆಲದ ಸಭೆಗಳು ನಿಂತು ಜರಿದು ಈ ಕೌರವ ನುಡಿವೆಯಾದಳು ಹಿಡಿದುಕೊಳ್ಳಲಿ ಖಡ್ಗಗಳು ನುಡಿವೆಯಾದಳು ಹಿಡಿದುಕೊಳ್ಳಲಿ ಖಡ್ಗಗಳು ಒದರದಿರಲು ಮಿದುರ ಸದರದು ನುಡುಕಿ ಒದರದಿರಲು ಮಿದುರ ಸದರದೆ ಪರದೇಶಿ ಹಬ್ಬಲಿಯ ಗರ್ಭವನ್ನು ಭೇದಿಸುವ ತರದೆ ಹಬ್ಬಲಿಯ ಮಗನಿಗೆ ಪರದೇಶಿ ಹಬ್ಬಲಿಯ ಗರ್ಭವನ್ನು ಭೇದಿಸುವ ತರದೆ ಪಡುವೈರಿ ಪಾಂಡವರ ಪರವೈರಿ ಛಲದಂತ ಮಲ್ಲ ಗುರುವರೆಯ ಧಿಕ್ಕರಿಸೆ ಪಡುವೈರಿ ಪಾಂಡವರ ಪರವೈರಿ ಛಲದಂತ ಮಲ್ಲ ಗುರುವರೆಯ ಹೊರೆಯ ಧಿಕ್ಕರಿಸಿ ಒದರದಿರಲು ಮಿದುರ ಸದರದಿ ನುಡುಕಿ ಒದರದಿರಲು ಮಿದುರ ಸದರದಿ ನೆಲದ ಸಭೆಗಳು ನಿಂತು ಜರಿದು ಈ ಕೌರವನ ನೆಲದ ಸಭೆಗಳು ನಿಂತು ಜರಿದು ಈ ಕೌರವ ನುಡಿವೆಯಾದವ ಹಿಡಿದುಕೊಳ್ಳಲಿ ಖಡ್ಗಗಳು ನುಡಿವೆಯಾದವ ಹಿಡಿದುಕೊಳ್ಳಲಿ ಖಡ್ಗಗಳು ಒದರದಿರಲು ಮಿದುರ ಸದರದಿ ನುಡುಕಿ ಒದರದಿರಲು ಮಿದುರ ಸದರದಿ ಒದರದಿರಲು ಮಿದುರ ಸದರದಿ ನುಡುಕಿ ಒದರದಿರಲು ಮಿದುರ ಸದರದಿ ಕೆಲವೋ ವಿದುರ ಪೂಜ್ಯನು ನಮಗಿನ್ನ ಹಿರಿಯವನು ಎಂದು ಸಹನೆಯಿಂದ ಸುಮ್ಮನಿದ್ದರೆ ರಾಜಸ್ಥಾನವೆಂಬ ಗೌರವವಿಲ್ಲದೆ ವಿಧಿ ಮೀರಿ ಮಾತನಾಡುತ್ತಿರುವೆಯಾ ಸಹೋದರ ದುಶ್ಯಾಸನ ಈ ವಿದುರನನ್ನು ಕೂಡಲ ಸಭೆಯಿಂದ ಹೊರಗೆ ಓಡಿಸು ಏನವೋ ವಿದುರ ಏನು ನುಡಿದರೆ ಪಾಂಡವನ ಪಾಂಡ ಮತ್ತನನೆ ಏನು ನುಡಿದರೆ ಪಾಂಡವನ ಏನು ನುಡಿದರೆ ಪಾಂಡವನ ಪಾಂಡ ಮತ್ತನನೆ ಏನು ನುಡಿದರೆ ಪಾಂಡವನ ಕರೆಯದ ಸಭೆಗಾಗಮಿಸಿದೆಯಾದರೂ ಸಾಮ್ರಾಟನ ಜರಿವಂತಾದಯ ಕರೆಯದ ಸಭೆಗಾಗಮಿಸಿದೆ ಆದರೂ ಸಾಮ್ರಾಟನ ಜರಿವಂತ ಯಾರ ಒತ್ತಾಸೆಯಿಂದಲೂ ಈ ಪರಿವೀರ ಗೌರವೇ ಮರಣ ತೆರೆಯಲು ಯಾರ ಒತ್ತಾಸೆಯಿಂದಲೂ ಈ ಪರಿವೀರ ಗೌರವೇ ಮರಣ ತೆರೆಯಲು ಮೀರಿದ ಶಬ್ದಗಳಾಗಿದರೆ ಅಪ್ಪರಿಸುವುದು ಸದಾ ಬಂದರು ಏನು ನುಡಿದರೆ ಎಲ್ಲವೋ ವಿದುರ ನಮ್ಮಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಕದಾ ದಂಡದಿಂದ ಅಪ್ಪಳಿಸಿಬಿಟ್ಟನು ಈ ಕೂಡಲ ಸಭೆಯಿಂದ ಬಿಟ್ಟು ತೊಲಗೋ ಮದಾಂಧ ಛೀ ಪಾಪಿಗಳೇ, ನನ್ನನ್ನು ಸಭೆಯಿಂದ ಆಚೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಕೇಳು, ಅಂದು ಭೀಮಸೇನನು ದ್ರೌಪದಿಯ ವಸ್ತ್ರಮರಣ ಸಮಯದಲ್ಲಿ ನಿನ್ನ ತೊಡೆಯನ್ನು ಮುರಿದು ಪ್ರಹರಿಸಿ ಕೊಲ್ಲುವ ಹಾಗೆ ಪ್ರತಿಜ್ಞೆ ಮಾಡಿದನು. ಅಂತಹ ಸಮಯದಲ್ಲಿ ನಿನ್ನನ್ನು ರಕ್ಷಿಸಲು ಎಂದು ಇಟ್ಟಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ಈಗಲೇ ಮುರಿದು ಬಿಡುವೆನು. ಪ್ರಮಾದವಾಯಿತು. ಇದರ ಮಹಾಶ್ರೇಯರು ನಮ್ಮೊಂದಿಗೆ ರಣರಂಗದಲ್ಲಿ ಸರ್ವೋತ್ತಮ ಬಿಲ್ಲು ಬಾಣವನ್ನು ಹಿಡಿದು ನಮ್ಮೊಂದಿಗೆ ಸೆಣಸಾಡಿದರೆ ಅವರನ್ನು ಜಯಿಸತಕ್ಕಂಥವರು ಯಾರೂ ಇರಲಿಲ್ಲ. ಎಂತಹ ಅನರ್ಥದಿಂದ ಎಂತಹ ಕಾರ್ಯವನ್ನು ಮಾಡಿದೆ ದುರ್ಯೋಧನ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಕೂಡ ಬೆದರಿದೆಯಾ ಮಿತ್ರ? ಉಮಾಶಂಕರನ ಕುಮಾರನ ಪುಲಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನ ಪುಲಕಗೊಳಿಸಿ ಆಳಧನಸ್ಸಿನ ವರಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡವನೋ ಯುದ್ಧದೋ ಆ ಮಧ್ಯಮ ಪಾಂಡವನು ಮುನಿಸುವುದಾಗಿ ಹಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನು ಮಣಿಸುವುದಾಗಿ ಹಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ
ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ 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 ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದನ್ನ ಕಣ್ಣಾರೆ ನೋಡಿರುವೆಯಾ ಇಲ್ಲ ಕಿವಿಯಾರೆ ಕೇಳಿರುವೆಯಾ? ಈತನ ತುಕ್ಕಿಡಿದ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನವೇನೂ ಇಲ್ಲ. ಬಿಡೋ ಮಿತ್ರ ಅದರ ಚಿಂತೆಯನ್ನ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ನಮ್ಮ ಸಭೆಯಿಂದ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಹೋದರೆ ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದಿತ್ತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ ನಮ್ಮ ಸೇನಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿರುವನಲ್ಲ, ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ತೆಗೆದುಕೊಂಡು ಬಾ. ಕೃಷ್ಣನು ಬಂದಾಗ ಅದನ್ನೇ ಎದುರು ನೋಡುವೆನೋ. ಇದನ್ನು ತೆಗೆದುಕೋ ಅಗ್ರಜ. ಧರಿತೇವೆ ಧರ್ಮ ದೀಕ್ಷೆಯ ಅರಿತೇವೆ ಕರ್ಮ ಸಾಕ್ಷಿಯ ಧರಿತೇವೆ ಧರ್ಮ ದೀಕ್ಷೆಯ ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು ಸೂತ್ರಧಾರ ನಾನು ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು ಅಗಣಿತ ಮಯೇ ಮನೆ ನಾನೇ ಪರಮಾತ್ಮ ಅಗಣಿತ ಮಯೇ ಮನೆ ನಾನೇ ಪರಮಾತ್ಮ ಧರಿಸಿವೆ ಧರ್ಮ ದೀಕ್ಷೆಯ ಅರಿಸಿವೆ ಕರ್ಮ ಸಾಕ್ಷಿಯ ಧರಿಸಿವೆ ಧರ್ಮ ದೀಕ್ಷೆಯ ಯಾಗಕ್ಕೆ ನಿಲುಕದ ಯೋಗ ದುರಂದರ ಯಾಗಕ್ಕೆ ನಿಲುಕದ ಯೋಗ ದುರಂದರ ಯಾಗಕ್ಕೆ ನಿಲುಕದ ಯೋಗ ದುರಂದರ ಅಗಣಿತ ಮಯಿ ಮನೆ ನಾನೇ ಪರಮಾತ್ಮನ ಅಗಣಿತ ಮಯಿ ಮನೆ ನಾನೇ ಪರಮಾತ್ಮ ಧರಿಸಿವೆ ಧರ್ಮ ದೀಕ್ಷೆಯ ಅರಿಸಿವೆ ಕರ್ಮ ಸಾಕ್ಷಿಯ ಧರಿಸಿವೆ ಧರ್ಮ ದೀಕ್ಷೆಯ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಾ ದುರ್ಯೋಧನ ರಾಜನೆಂಬ ಗರ್ವದಿಂದ ತಿಮ್ಮನೆ ಕುಳಿತಿರನಲ್ಲ, ಇರಲಿ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಎದ್ದು ಬಂದು ನಮಸ್ಕರಿಸಿ ಮಾಡ್ತಾನೆ. ಜಾಗೃತಳಾಗು ಯೋಗ ಮಾಯೆ. ಏಳು ಚಕ್ರವರ್ತಿ ಏಳು. ರಾಜಾದಿರಾಜನಾದ ನೀನು ಸಾಮಾನ್ಯ ಗೋಪಾಲನ ಪಾದಸ್ಥಳಕ್ಕೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದನಲ್ಲ. ಚಚೇ ಕೃಷ್ಣ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿವರೆಗೂ ಪರೀಕ್ಷಿಸಿದ್ದೇನಷ್ಟೇ. ಹಾಗೇನಾದರೂ ನಮಸ್ಕರಿಸಿದ್ದೆ ಆದರೆ ಸಕಲ ಜೀವರಾಶಿಗಳಿಗೂ ಆಶ್ರಯ ನೀಡಿರುವ ಈ ಭೂತಾಯಿಗೆಂದು ತಿಳಿ. ಹೇಗೂ ಬಂದಿರುವೆ, ಈ ಪೀಠವನ್ನು ಅಲಂಕರಿಸು. ಕೃಷ್ಣ,
ನಿನಗೆ ನರ್ತನವೆಂದರೆ ಬಲು ಇಷ್ಟವಿರಬೇಕಲ್ಲವೇ? ಇರಬಹುದೇನೋ ಬಾವ. ಇರಬಹುದೇನೋ ಇದ್ದೇ ಇದೆ. ನಿನ್ನ ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ಬಹಳ ಬೇಸರವಾಗಿರಬಹುದು. ಈಗ ನನ್ನ ಅರಮನೆಯ ರಾಜ ನರ್ತಕಿಯರ ನರ್ತನದ ವೈಭೋಗವನ್ನು ನೋಡಿ ಸ್ವಲ್ಪ ಮಟ್ಟಿಗೂ ಆನಂದಿಸಿ. ಆದರೆ ಒಂದು ವಿಚಾರ, ಏನದು ಬಾವ? ನಿನ್ನ ಗೋಪಿಕಾಂಗನೆಯರೆಂದು ತಿಳಿದು ಮೋಹಿಸಲು ಹೋಗಬೇಡ. ಸಹೋದರ ದುಶ್ಯಾಸನ, ಪ್ರಾರಂಭವಾಗಲು ನರ್ತನ. ಯಾರಲ್ಲಿ ನರ್ತಕ ಮಾಡಿ ಪ್ರಭು. ಕರುಣಾಳು ಕುರುಭೂಪರಾಜೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪರಾಜೇಶ್ವರ. ಭಯಂಕರ ಉಪಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಭಯಂಕರ ಛಾಪ ವಿದ್ಯೆಯ ಬಲ್ಲ ಪರಮಾತ್ಮ ಸೋದರ ಗೌರವೇಶ್ವರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ಪ್ರೀತಿಯ ಕುವರ, ನಮಗಾಂಧಾರಿ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, 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 ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪರಾಜೇಶ್ವರ.
ಚೆಲುವ ಸಹೋದರ ಸಿಂಧುರಾಜ, ಅಣ್ಣ, ಮಾವ, ಜಗದ ಜನರ ಮರುಗಳಿಪ ನಮ್ಮ ಶ್ರೀಹರಿ ಮುರಾರಿ ಇವನು ನೀಲವರ್ಣ ಚೆಲುವನೋ, ಇವನಿಗಿನ್ನ ಚೆಲುವನನ್ನ ಸ್ಥಾನ ಬೇರೆ ಯಾರು ಇಲ್ಲವೋ? ಕರ್ಣನಿಗಿನ್ನ ಬಲು ಸುಂದರನೋ? ಕರ್ಣನನ್ನು ಚೆನ್ನಾಗಿ ವರ್ಣಿಸಿ ನೋಡಿ. ಏಕೆ ಏನಾಯ್ತು? ಕೃಷ್ಣನನ್ನು ಕಂಡಾಕ್ಷಣ ಒಬ್ಬರ ಮೇಲೊಬ್ಬರು ಬಿಟ್ಟು ಒದ್ದಾಡುತ್ತಿದ್ದ ನಿಮಗೆ ಕರ್ಣನನ್ನು ನೋಡಿದ ಕೂಡಲೇ ನಿಮ್ಮ ಮೋಹವೆಲ್ಲ ನಾಶವಾಯಿತು. ಛೇ, ನಿಮಗೆ ನಾಚಿಕೆಯಾಗುವುದಿಲ್ಲವೇ? ನನ್ನ ಅರಮನೆಯ ಅನ್ನವನ್ನು ಉಂಡು ತಿಂದು ಕೊಬ್ಬಿದ ನೀವು ನನ್ನ ಎದುರಲ್ಲೇ ಪರಪುರುಷನನ್ನು ಆಡುವಗೊಳ್ಳುತ್ತಿರುವಿರಾ? ಇನ್ನೊಮ್ಮೆ ಹೇಳಿ, ಮತ್ತೊಮ್ಮೆ ಹೇಳಿ, ಈ ನನ್ನ ಖಡ್ಗವು ರಕ್ತದ ರುಚಿಯನ್ನು ನೋಡಲೆಂದು ಹೆಜ್ಜೆ ಹಿಗ್ಗಿ ಮುನ್ನುಗ್ಗುತ್ತಿರುವುದು? ಹೇಳಿ. ಭೀಮನಿಗೆ ಬನು ಕಡುವೈರಿ ಹಸ್ತಿನಾಪುರದೊಡೆಯ ಗದಧಾರಿ ಕೃಷ್ಣನಿಗೆ ಬನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ ಸರಿಸಾಟಿ ಇವನಿಗೆ ಯಾರಿಲ್ಲ ಈ ಜಗದಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಗುರು ಸಾರ್ವಭೌಮ ಬಲದಲ್ಲಿ ಛಲದಲ್ಲಿ ಗುರು ಸಾರ್ವಭೌಮ ಕರುಣಾಳು ಗುರುಭೂಮ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀನ ಕರುಣಾಳು ಗುರುಭೂಮ ರಾಜೇಶ್ವರ 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 ನೋಡಿಯ ಕೃಷ್ಣ ನರ್ತನವನ್ನ, ಇಂತಹ ನರ್ತನವನ್ನ ಪಾಂಡವರ ಮನೆಯಲ್ಲಿ ಎಂದಾದ್ರೂ ಕಂಡಿರುವೆಯಾ? ಹೊರಗೆಲ್ಲಿ ಬರುವುದು ಬಾವ? ಈಗ ನೀನು ಬಂದ ಸಮಾಚಾರವನ್ನ ತಿಳಿಸು ಕೃಷ್ಣ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿರನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಮುಂದಿರುವ ಪ್ರಶ್ನೆಯು ಭರತ ಭೂಮಿಯನ್ನು ಅಮೃತಧಾರೆಯನ್ನು ಅಭಿಷೇಕ ಮಾಡಿತು. ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘವೈರವನ್ನು ಮರೆಯಲು ಪಾಂಡುನಂದರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿವಿರಿ. ಕುರುಪಿತ ಭೀಷ್ಮರೇ, ಕುರುಪಿತ ಭೀಷ್ಮರೇ, ಇದು ಯಾವ ಭರತ ಭೂಮಿಗೆ ಸ್ವತಂತ್ರ ಭರತ ಭೂಮಿಗೆ
ಕುರುಕುಲಕ್ಕೆ ಕುರುದ್ರೋಣರೇ, ಕುರುಕುಲಕ್ಕೆ ಕುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಾಸ, ಕಪಟ ವಂಚನೆ ಮೋಸ ಅಟ್ಟಾಸ. ಮಾವ ದುರ್ಯೋಧನ, ಭರತ ಕುಲ ಧರ್ಮನಂತಿದೆ ಮಹಾರಾಜ, ಧರಣಿ ಆಳಿದವರೆಲ್ಲ ಮರಳಿ ಬರರೋ, ಧರಣಿ ಆಳಿದವರೆಲ್ಲ ಮರಳಿ ಬರರೋ. ತಂದಿ ಬೇಡಲು ಬಂದ ರಾಯಮಾರಿ ಭರತ ವಂಶ ಕುಲ ಅಂತಕನಲ್ಲವಯ್ಯ. ಯಮದುತ ಭೀಮಾರ್ಜುನನ ಕುಲದ ದೇವ ಬಾಬಾ, ಯಮದುತ ಭೀಮಾರ್ಜುನನ ಕುಲದ ದೇವ, ಸಾಮಾನ್ಯರಂಜರಿತು ನುಡುಕಬೇಡ, ತಮ ಭಾಗವ ಕೊಟ್ಟು ಸುಖದಿ ಬಾ ದುರ್ಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಕರ್ತವ್ಯಗಳನ್ನು ನೆನೆಸುವುದು ಪ್ರಾಜ್ಞರಾದ ನಿಮಗೆಲ್ಲರಿಗೂ ಸೇರಿದ್ದು. ಕೊಂಡಾಡಿ ದೇವತೆಯ ಕೊಂಡಾಡಿ ದೇವತೆಯ ಕುರುಕುಲ ದೇವತೆಯ ಕುರುಕುಲ ದೇವತೆಯ ಕೊಂಡಾಡಿ ದೇವತೆಯ ನೀನೇ ದೊರೆಯಾಗಿ ಜಗಕ್ಕೆಲ್ಲ ಪ್ರಭುವಾಗಿ, ನೀನೇ ದೊರೆಯಾಗಿ ಜಗಕ್ಕೆಲ್ಲ ಪ್ರಭುವಾಗಿ, ನೀನೇ ದೊರೆಯಾಗಿ ಜಗಕ್ಕೆಲ್ಲ ಪ್ರಭುವಾಗಿ, ಕುರುಕುಲ ದೇವತೆಯ ಕುರುಕುಲ ದೇವತೆಯ ಕೊಂಡಾಡಿ ದೇವತೆಯ ದೇವತೆಯ ದೇವತೆಯ. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಪಾಂಡವರು ಆಧರಿಸು. ತಾತ ಕೇಳನ್ನು ಬಯಸುವೆಯ, ಕೇಳನ್ನ ನುಡಿಯ, ಕೇಳನ್ನು ಬಯಸುವೆಯ. ಮೂಢಮತಿಗಳ ಮಾತನು ಕೇಳಿ, ಮೂಢಮತಿಗಳ ಮಾತನು ಕೇಳಿ, ಕೇಳನ್ನು ಬಯಸುವೆಯ.
ಹೋಗಲಾಡಿಸಿ ಬಂಧು ವರ್ಗದ ದೇಶವ ಬೆಳೆಸಿ ಬಂಧು ವರ್ಗದ ದೇಶವ ಬೆಳೆಸಿ ಸಾಧಿಸಲಾರೆ ಕೀರ್ತಿಯ ನೀನು ಸಾಧಿಸಲಾರೆ ಕೀರ್ತಿಯ ನೀನು ಕೇಡನು ಬಯಸುವೆಯ ಕೇಡನ್ನ ನುಡಿಯ ಕೇಡನು ಬಯಸುವೆಯ ಬೇಡವೋ ನಿನಗೆ ಈ ಪರಿಭ್ರಾಂತಿ ಬೇಡವೋ ನಿನಗೆ ಈ ಪರಿಭ್ರಾಂತಿ ಕೌರವನು ಪತಿ ತಾಳೆ ಶಾಂತಿ ಕೌರವನು ಪತಿ ತಾಳೆ ಶಾಂತಿ ಕೇಡನು ಬಯಸುವೆಯ ಕೇಳೆನ್ನ ನುಡಿಯ ಕೇಡನು ಬಯಸುವೆಯ ದುರ್ಯೋಧನ, ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಸುಖದಿಂದ ಬಾಳು, ಕೀರ್ತಿಶಾಲಿಯಾಗು. ಇದೇ ನನ್ನ ಅಭಿಮತ. ಆಚಾರ್ಯರೇ, ಹಾ, ದುರ್ಯೋಧನ, ಯಾರದು? ಓಹೋ, ವಿದುರ ಮಹಾಶಯ ಚಿಕ್ಕಪ್ಪನವರು. ನನಗುಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮಿ ಅರಣ್ಯ ರೋಧನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋಧನವೇ. ಆದೇಶವಿದು, ಉದ್ದೇಶವಿದು, ಉಪದೇಶವಿದು, ಸುವಿಚಾರವಿದು. ಆದೇಶವಿದು, ಉದ್ದೇಶವಿದು, ಉಪದೇಶವಿದು, ಸುವಿಚಾರವಿದು. ಭಕ್ತಿಯಿಂದಲೇ ಬೇಡುವೆ ನಾನು, ಭಕ್ತಿಯಿಂದಲೇ ಬೇಡುವೆ ನಾನು. ಮಾನ ನಿಧಿಯ ಬೇಳ್ವೇಲಾನು, ಸುಜನ ವರಣ ವಿನುತ ಚರಣ, ಸುಜನ ವರಣ ವಿನುತ ಚರಣ, ಸಾನುರಾಗದೆ ಮಾನ ನಿಧಿಯ ಬೇಳ್ವೇಲಾನು. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋಧನವೇ. ನಿನ್ನಂಥವರಿಗೆ ಉಪದೇಶ ಮಾಡಬಾರದೆಂದು ಗುರು ಹಿರಿಯರು ಹೇಳಿದ್ದಾರೆ. ಆದರೇನು ಮಾಡಲಿ, ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ಗುರು ಹಿರಿಯರಾದ ನಮ್ಮಗಳ ಕರ್ತವ್ಯ. ಆದ್ದರಿಂದ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸುವುದು ದುರ್ಯೋಧನ. ಚೇಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವವ. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಭಲೆ ಭಲೆ, ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಮಾತನಾಡಿರುವಿರಿ. ಕೃಷ್ಣ, ಮಹಾನುಭಾವನಾದ ನೀನು ಸಹ ನಿನ್ನ ದೂತತ್ವವನ್ನ ಬಹುಶ್ಲಾಘನೀಯವಾಗಿಯೇ ಮುಗಿಸಿದೆ. ಹಾಗಲ್ಲ, ನಿಮ್ಮಗಳ ಮರುಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನಲ್ಲ. ಚೆನ್ನಾಗಿ ತಿಳಿದಿರು, ಈ ನನ್ನ ದೇಹದ ಅಂಗಾಂಗಗಳಲ್ಲಿ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯ ರಕ್ತವೇ ವಿನಃ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಶಾಂತಿ ಸಹನೆಯಿಂದಿರುವ ಧರ್ಮರಾಯ, ಸಾವಿರಾರು ಆನೆಬಲವುಳ್ಳ ರೌದ್ರಾಂದೂತ ಸಂಭೂತನಾದ ನಮ್ಮ ಭೀಮಸೇನ, ಇನ್ನು ಪರಶುರನೊಡನೆ ಹೋರಾಡಿ ಪಾಶುಪತಾಷ್ಟವನ್ನು ಪಡೆದ ವೀರ ಅರ್ಜುನ, ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರ ಪರಾಕ್ರಮವನ್ನು ತಿಳಿಯದೆ ಈ ರೀತಿ ದುಡುಕಬೇಡ.
ಭಲೇ ಕೃಷ್ಣ ಭಲೇ, ಮಹಾಪುರುಷರ ಪರಾಕ್ರಮವನ್ನೇ ಹೊಗಳುತ್ತಿರುವೆ. ಆ ಧರ್ಮರಾಯನು ಕೈಲಾಗದ ಹೇಳಿ ಹೊಟ್ಟೆ ಬಾಕ ಭೀಮ, ನಪುಂಸಕ ಅರ್ಜುನ, ಏನೂ ಅರಿಯದ ಕುನ್ನಿ ಬಾಲಕರು ನಗ್ನ ಸಹದೇವರು, ಇಂಥ ಶೂರರ ಪರಾಕ್ರಮ ನಿನ್ನಂತಹ ಗೋಪಾಲಕನಿಗಲ್ಲದೆ ನನ್ನಂತಹ ಗಗನ ಚಕ್ರವರ್ತಿಗಳಿಗಲ್ಲ. ಈಗ ನನ್ನವರ ಪರಾಕ್ರಮವನ್ನು ಹೇಳುವೆನೋ, ಸ್ವಲ್ಪ ಮಟ್ಟಿಗೆ ಕೇಳು. ವರತಕಂಠವ ಧೈಸ್ಯ ಔಷಧಿಂ ಕುರುಕುಲವ ಪರಿಪಾಲಿಸುತ್ತ ಯನಗದಾರು ಸಾಟಿ. ಭರತಖಂಡವ ಧೈಸ್ಯ ಔಷಧಿಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಯನಗದಾರು ಸಾಟಿ. ಭಂಡ ಭೀಮನ ಗುಂಡಿಗೆಯ ಪಂಥಗೈದ ಎನ್ನನು ಜನಿಗದಾರು ಸಾಟಿ. ಕುಮಾರಸ್ವಾಮಿಯ ಮೆಚ್ಚಿಸಿ ಕೃಷ್ಣ, ಕುಮಾರಸ್ವಾಮಿಯಂ ಮೆಚ್ಚಿಸಿ ಆಲ ವಿರಧನುವಂ ಪಡೆದ ಈ ಕಳ್ಳನಿಗೆ ಸಾಟಿಯೇ ಆ ನಿನ್ನ ಅರ್ಜುನ. ಅಸಮ ಬಲಶಾಲಿಗಳು, ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿ ಸದೆ ಬಣಿವ ಮಕುಟ ಮರ್ಧನರು. ಕೃಷ್ಣ ಇಡೀ ಭರತ ಖಂಡವನ್ನೇ ಸ್ವಸಾಮರ್ಥ್ಯದಿಂದ ಹಾಳುತ್ತಿರುವ ನಾನು ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡ ಬಕನೆಂಗೆ ಅಂಡಿ ಕುಂಡಿಯಂಗೆ ಬೆಳೆಸಿಕೊಂಡಿರುವ ಆಲಂಡ ಭೀಮನ ರುಂಡವನ್ನು ಚೆಂಡಾಡಿ ಗೋಂಡಿಗೆ ಬಿಸಿ ರಕ್ತವನ್ನು ನೀರಲು ಸದಾ ಸಿದ್ಧನಿರುವ ನನ್ನ ಅನುಜ ದುಶ್ಯಾಸನ ಅಗ್ರಜ ಎದುರಿಗೆ ಬಿದ್ದ ಎದುರಾಳಿಗಳ ಸೊಕ್ಕನ್ನಡಗಿಸಿ ಸಿಂಧೂ ರಾಜ ಸೈಂಧವ ಕೈಗೆ ಬಳೆಯನ್ನು ತೊಟ್ಟಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ವಿರಾಟನ ಮನೆಯಲ್ಲಿ ಉತ್ತರಿಗೆ ತಕತೈ ಎಂದು ನರ್ತನವನ್ನು ಕಲಿಸುತ್ತಿದ್ದ ಆನಪಂಸಕಾರ್ಜುನ ಶಿರಚ್ಛೇದನ ಮಾಡಲೆಂದೇ ಸಿದ್ಧನಿರುವ ನನ್ನ ಆಪ್ತ ಮಿತ್ರ ಕರ್ಣ. ಇನ್ನು ನನ್ನ ತಂತ್ರಕ್ಕೆ ಪ್ರತಿತಂತ್ರವನ್ನು ಎಣೆಯಲು ಸದಾ ಸಿದ್ಧನಿರುವ ನನ್ನ ಸೋದರ ಮಾವ ಶಕುನಿ. ಸೋದರಳಿಯ ಸಕಾಲಕ್ಕೆ ಬುದ್ಧಿ ವಿವೇಕವನ್ನು ತಿಳಿಸುವ ಪಿತಾಮಹ ಗುರುದೇವರುಗಳು ಇಂತಹ ಶೂರರ ಪರಾಕ್ರಮದ ಮುಂದೆ ಒಬ್ಬ ನಿಸ್ಸಹಾಯಕ ಹೇಳಿಯೂ ಒಪ್ಪದಂತವರ ಪರಾಕ್ರಮ ಏನೂ ನಡೆಯಲಾರದಂತೆ ಸದಾ ನಿನ್ನ ಜ್ಞಾಪಕದಲ್ಲಿ ಕೃಷ್ಣ. ದುರ್ಯೋಧನ, ಇಂದ್ರಪ್ರಸ್ಥಾದಿಗಾದರೂ 5 ಗ್ರಾಮಗಳನ್ನಾದರೂ ಕೊಡು. ಶಾಂತ ಚಿತ್ತರಾದ ಪಾಂಡವರು ಅದರಲ್ಲೇ ತೃಪ್ತಿ ಹೊಂದುವರು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷಾಟನೆ ಮಾಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಾಗಿವೆ. ಅಲ್ಲಿಗೆ ಬೇಕಾದರೆ ಬರಲಿ, ಭಿಕ್ಷಾಪಾತ್ರೆಯನ್ನು ಕೊಡಿಸುವೆವು. ಕೃಷ್ಣ, ಅಲ್ಲಿಗೆ ಬೇಕಾದರೂ ಹೋಗು, ಭಿಕ್ಷಾಪಾತ್ರೆಯನ್ನು ಕೊಡಿಸುವೆವು. ದುರ್ಯೋಧನ, ಇಂದ್ರಪ್ರಸ್ಥಾದಿಗಾದರೂ ನಮ್ಮ ಭೀಮಸೇನನು ಬಹಳ ಹೊರಟ. ಆತನಿಗಾದರೂ ಒಂದು ಊರನ್ನಾದರೂ ಕೊಡು. ನಿನ್ನ ಗೌರವಕ್ಕೆ ಕುಂದುಕೊರತೆಯೂ ಬರುವುದಿಲ್ಲ. ಯಾರಿಗೋ? ನಿನಗೆ. ಕೃಷ್ಣ, ಧೃತರಾಷ್ಟ್ರ ಪ್ರಿಯ ಪುತ್ರ, ಹಟ್ಟಾಸದಿಂದ ಮೆರೆಯುತ್ತಿರುವ ಚಲದಂಕ ಮಲ್ಲ, ದಿಟ್ಟದೆ ಶತ್ರುಗಳೆದೆ ಮೆಟ್ಟು ಸಿಗಿಯುವ ಪಟ್ಟುಗಾರ ಈ ಕಟ್ಟಾಳು ಕೌರವೇಶ್ವರ, ಗಂಡೆದೆ ಕಲಿಗಳ ಗುಂಡಿಗೆ ತೆರೆದಿಡುವ ಗಂಡು ಈ ದಕ್ಷ ದುರ್ಯೋಧನ. ಕೃಷ್ಣ,
ಹಿಂದೆ ಬಲಿಚಕ್ರವರ್ತಿ ಹತ್ತಿರ ವಾಮನ ಅವತಾರ ಧರಿಸಿಕೊಂಡು ಹೋಗಿ ಕೇವಲ 3 ಹೆಜ್ಜೆಯನ್ನು ದಾನವಾಗಿ ಬೇಡಿ. ಮೊದಲನೇ ಹೆಜ್ಜೆಯನ್ನು ನಭೋಮಂಡಲದಲ್ಲಿ, 2ನೇ ಹೆಜ್ಜೆಯನ್ನು ಭೂಮಂಡಲದಲ್ಲಿ, 3ನೇ ಹೆಜ್ಜೆ ನೆಡುವ ಸ್ಥಳವಿಲ್ಲದೆ ಆತನ ತಲೆಯ ಮೇಲಿನ ಪಾದವನ್ನಿಟ್ಟು ಪಾತಾಳಕ್ಕೆ ಕಪಟಿ ಅಲ್ಲವೇ ಕೃಷ್ಣನೇನು? ಆತನ ಗತಿ ಆಗಾದ ಮೇಲೆ ನಿನ್ನ ಮಾತನ್ನು ಕೇಳಿ ಅವರಿಗೆ ಒಂದು ಊರನ್ನು ಕೊಟ್ಟಿದ್ದೇ ಆದರೆ ನನ್ನ ಗತಿ ಏನಾಗಬಹುದೆಂಬುದನ್ನು ಬಲ್ಲೆಯ. ಅವರಿಗೆ ಒಂದೇ ಒಂದು ಊರಲ್ಲ, ಗೋವಿನ ಪಾದದಲ್ಲಿ ಮುಳ್ಳು ಮುರಿಯುವಷ್ಟು ಸ್ಥಳವನ್ನು ಕೊಡುವುದಿಲ್ಲ, ಆಗುವುದಿಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಸೆಯ ದುರಭಿಮಾನ. ಇನ್ನೊಂದು ಸಾರಿ ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ಒಪ್ಪಟತ್ವವಲ್ಲ. ಏನಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಹಾಗಲ್ಲ, ಹೇಳುವೆನು ಕೇಳು. ಈ ಕೆಚ್ಚದೆಯ ಕೌರವನನ್ನು ಕೊಚ್ಚಬೇಕೆಂದನಲ್ಲ ಆ ನಿನ್ನ ತುಚ್ಛ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ಒರಿಸಬೇಕೆಂದನಲ್ಲ ಆ ನಿನ್ನ ಎಡಿ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿಕೊಂಡಿರುವರಲ್ಲ ಆ ನರಸತ್ತ ಪಾಂಡವರು. ಅದು ದುಸ್ಸಹವಾಸ. ನಾವೇ ಸಮರ್ಥ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೆ ಹೈದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಆರಿಸುವ ಯೋಜನೆಯನ್ನು ಸಿದ್ಧ ಮಾಡಿಕೊಂಡಿರುವರಲ್ಲ ಆದಮ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದಾಗಿ ಮಾತು ಮಾತಿಗೂ ಜಂಬದಿಂದ ಹೆಮ್ಮೆ ಪಡುತ್ತಿರುವರಲ್ಲ ಆ ಲಜ್ಜೆಗೆಟ್ಟ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವುಗಳು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುವ ಕೋಪಾಗ್ನಿ ಜ್ವಾಲೆಯು ಇಂಥ ಇದ್ದ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಪಾಂಡವರ ಕೂಡಿ ಬಾಳುವುದು ಬೇಡವೇ? ಹೇಳಿ, ಪಾಂಡವರ ಕೂಡಿ ಬಾಳುವುದು ಬೇಡವೇ? ಬೇಡ ಬೇಡ ಬಲುವೇಶ್ವರವ, ಬಲುವೇಶ್ವರವ. ಕಾಡಿಗೋಗಲಿ ಸೇರಲಾಗದೆ ರಾಜ್ಯಗಳು ಎಷ್ಟು ಪಾಂಡವರ ಗಟ್ಟಿ ಬರುತ್ತೆ. ಪಾಂಡವರ ಬೇಡವೇ? ಬೇಡ ಬೇಡ ಬಲುವೇಶ್ವರವ, ಕೃಷ್ಣ ಉಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿ ನಿಲ್ಲಬಲ್ಲೆ. ಎದುರಿಗೆ ಬಿದ್ದ ಎದುರಾಳಿಯನ್ನು ಸಕ್ಕಡಗಿಸಬಲ್ಲೆ. ಆದರೆ ಇಂಥ ಮಾತುಗಳನ್ನು ನಾನು ಸಹಿಸಲಾರೆ. ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಸೇನಾ ಸಮೂಹವನ್ನೇ ಕಲಕಿ ಬಿಡಬಲ್ಲೆ. ಗಂಡುಗಳು ನಾನೆಂದು ತಿಳಿ ಸಂಧಿಯ ಪದಿಂದ ಬಾರಿ ಬಾರಿಗೆ ಪ್ರತಿಷ್ಠೆಯನ್ನು ತೋರ್ತಿರುವ ಆ ನಿನ್ನ ಪುಂಡತನ ಇಲ್ಲಿಗೆ ಕೊನೆ ಆಗಲಿ. ಓ ಕೃಷ್ಣ, ಸಮರವೇ ಸಿದ್ಧವೆಂದು ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ದುರಾತ್ಮರಾದ ದ್ರೋಹಿಗಳ ಮದ ಮುರಿದ ಈ ಕ್ಷಣ, ಗಂಡರನ್ನು ಬೇಯಿಸಿ ಜಲವನ್ನು ಬೇಯಿಸಿ, ಗಂಡರನ್ನು ಬೇಯಿಸಿ ಜಲವನ್ನು ಬೇಯಿಸಿ, ಸಿದ್ಧ ಆ ನಿನ್ನ ಗತಿಗೆಟ್ಟ ಪಾಂಡವರಿಗೆ ತಿಳಿಸಿ ಬಿಡು. ಕಾಲಿಗೋಗಿ ಚೆಂಡಾಡುವೆನು, ಕಾಲಿಗೋಗಿ ಚೆಂಡಾಡುವೆನು, ಕಾಲಿಗೋಗಿ ಚೆಂಡಾಡುವೆನು, ಕಾಲಿಗೋಗಿ ಚೆಂಡಾಡುವೆನು. ಬಡ ಪಾಂಡವರ ಭೀತಿಯ ಗಡಗಡ ನಡಗಿತು ಪ್ರೀತಿಯ, ಬಡ ಪಾಂಡವರ
ಪಾಂಡವರ ಸೈನ್ಯವನ್ನು ನಾಶ ಮಾಡಲು ನಾನು ಸದಾ ಸಿದ್ಧ. ಹೋಗು, ಆ ನಿನ್ನ ಪಾಂಡವರಿಗೆ ಯುದ್ಧ ಸಿದ್ಧವೆಂದು ತಿಳಿಸಿಬಿಡು. ಸಮರವೇ ಸಿದ್ಧ. ಅದೇ ಸಹೋದರ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಭೃಷ್ಟಾನು ರುಚಿಸುವುದಿಲ್ಲ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಲು ಏಕೆ ದಾತನಾರೋ, ಹಿತವಾ ಬಯತು ಬಯಸುವುದೇ ಮುನ್ನ ಬರುವುದೋ ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನಯರು ದುರದೊಳು ಸೆಣಸದೆ. ಪಾಂಡು ತನಯರು ದುರದೊಳು ಸೆಣಸದೆ ಸಂಧಿಯ ನಾಟಕ ಆಡಲು ಕಳಿಸಿದರೆ. ಸಂಧಿಯ ನಾಟಕ ಆಡಲು ಕಳಿಸಿದರೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಅಟವಂತರು ನಾವು ದಿಟವಿದು ತಿಳಿನಿ. ಅಟವಂತರು ನಾವು ದಿಟವಿದು ತಿಳಿನಿ. ಅಟವಂತರು ನಾವು ಕೃಷ್ಣ ಕೃಷ್ಣ. ಅಟವಂತರು ನಾವು ದಿಟವಿದು ತಿಳಿನಿ. ಅಟವಂತರು ನಾವು ದಿಟವಿದು ತಿಳಿನಿ. ದುರದಳು ಪಾರ್ಥನ ಶಿರ ಕಡಿದಿಡುವೆ. ದುರದಳು ಪಾರ್ಥನ ಶಿರ ಕಡಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ. ರಾಜೇಂದ್ರ, ಯುದ್ಧದ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇಂತಹ ರುದ್ರಾದ ಇವರಿಗೆ ಸ್ವಾಭಾವಿಕವಾದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯತ್ನಿಸಿಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ,
ಆ ಅರ್ಜುನನ ಪಕ್ಷಪಾತ ಬಲದಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗೋಸ್ಕರ ನನ್ನ ತನುಮನವನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗಾಧಿಪ, ಈ ಅಂಗಾಧಿಪದ ಮಾತನ್ನು ಕೇಳಿ ನಿನ್ನ ಬಾಯಿ ಬಿಗಿದಂತಾಯ್ತೇ ಕೃಷ್ಣ. ಓಹೋ, ಮೇರೇ ಮೀರಿತು. ಮದನ್ಮತ್ತರಾದಿಗಳೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸಿ. ದಾರಿ ದಾರಿ ಬೇಡ್ವೆ ನಿನಗೆ ಬಾರಿ ತಾಳ್ಮೆಗೆ, ದಾರಿ ದಾರಿ ಬೇಡ್ವೆ ನಿನಗೆ ಬಾರಿ ತಾಳ್ಮೆ, ಘೋರ ಯುದ್ಧ ಬೇಡವೆನ್ನ. ದಾರಿ ದಾರಿ ಬೇಡ್ವೆ ನಿನಗೆ ಬಾರಿ ತಾಳ್ಮೆ, ತೋರು ನೀ ಕಾತಿಯಲು ಮೈತ್ರಿ ಭಾವವ, ತೋರು ನೀ ಕಾತಿಯಲು ಮೈತ್ರಿ ಭಾವವ, ಸಹೋದರರ ತಾನಕ್ಕೆ ಮೆರೆಯಬೇಡವೆನುತ, ಸಹೋದರರ ತಾನಕ್ಕೆ ಮೀರಿ ಮೆರೆಯಬೇಡವೆನುತ. ದಾರಿ ದಾರಿ ಬೇಡ್ವೆ ನಿನಗೆ ಬಾರಿ ತಾಳ್ಮೆ, ಘೋರ ಯುದ್ಧ ಬೇಡವೆನ್ನ. ದಾರಿ ದಾರಿ ಬೇಡ್ವೆ ನಿನಗೆ ಬಾರಿ ತಾಳ್ಮೆ, ಗುರುದ್ರೋಣ ವಿದುರ ಭೀಷ್ಮಾದಿರ್ಯರಂ, ಗುರುದ್ರೋಣ ವಿದುರ ಭೀಷ್ಮಾದಿರ್ಯರಂ, ನೆಲದ ಸಭೆಯೊಳಗೆ ಜರಿದಾಡಬಹುದೇ, ನೆರೆದ ಸಭೆಯೊಳಗೆ ಜರಿದಾಡಬಹುದೇ, ಹಠ ಮಾಡದ ಎನ್ನ ಆದಿದ ನುಡಿಯಾಲಿತು, ಹಠ ಮಾಡದ ಎನ್ನ ಆದಿದ ನುಡಿಯಾಲಿತು. ಕುರು ಪಾಂಡವರ ದೇಶಕ್ಕೆ ಮೂಲ, ಕುರು ಪಾಂಡವರ ದೇಶಕ್ಕೆ ಮೂಲ, ಲಗುನಿಯ ಬೇಡಿನ ಕೃಷ್ಣನ ಜಾಲ, ಲಗುನಿಯ ಬೇಡಿನ ಕೃಷ್ಣನ ಜಾಲ. ದುರ್ಬೋಧನೆ ಕಿವಿಗೊಳದೆ, ದುರ್ಬೋಧನೆ ಕಿವಿಗೊಳದೆ, ತಪ್ಪಿದು ಯುದ್ಧದಲ್ಲಿ ನಡೆಯುವ ದುರ್ಗಾರ್ಥವ, ತಪ್ಪಿದು ಯುದ್ಧದಲ್ಲಿ ನಡೆಯುವ ದುರ್ಗಾರ್ಥವ. ದಾರಿ ದಾರಿ ಬೇಡ್ವೆ ನಿನಗೆ ಬಾರಿ ತಾಳ್ಮೆ, ಘೋರ ಯುದ್ಧ ಬೇಡವೆನ್ನು ನಾ. ದಾರಿ ದಾರಿ ಬೇಡ್ವೆ ನಿನಗೆ ಬಾರಿ ತಾಳ್ಮೆ, ಬಾರಿ ತಾಳ್ಮೆ, ಬಾರಿ ತಾಳ್ಮೆ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇಕೆ ಧ್ವಂಸ ಮಾಡಿವೆ? ಏಕೆ? ಪಾಂಡವರಿಗೆ ರಾಜ್ಯದ ಮೇಲಿದ್ದ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ದಾನವೀಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜನ್ನಾಡಿ ಸಕಲ ಐಶ್ವರ್ಯ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದೋ ನನ್ನ ತಪ್ಪೇ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಆಳಲು ದುರ್ಯೋಧನ ಹೊರತಾಗಿ ಮತ್ತಾರು ಶಕ್ತರಲ್ಲ ಪಾಂಡವರು. ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲೇ ಇಷ್ಟ. ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲೇ ರೂಢಿಯಲ್ಲದವರದೆಂತು
ಏರಲಿ ಪರೈ ಮೂಡತನವಿದಲ್ಲವೇ ಸಂಧಿಯ ಬಯಕೆ ಮೂಡತನವಿದಲ್ಲವೇ ಸಂಧಿಯ ಬಯಕೆ ಅರಿತು ನೀರಿದೆಲ್ಲವೋ ಅರಿತು ನೀರಿದೆಲ್ಲವ ಭ್ರಾಂತಿ ಮೂಡಿದೆಯೋ ಮುಕುಂದ ಭ್ರಾಂತಿ ಮೂಡಿದೆಯೋ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಧರ್ಮವೀರಗಳಾದ ಪಾಂಡವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಇದನ್ನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧದ ಸಲುವಾಗಿ ಈ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಇದನ್ನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಇದ್ದವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದಿವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ಏನು? ನಿನ್ನ ಅಪರಾಧಗಳು ಅಗಣ್ಯ. ರಾಜಾಸುಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಸಗುನಿಯ ಸಲಹೆಯಂತೆ ಧರ್ಮರಾಯರನ್ನು ಕಪಟ ದೂತಕ್ಕೆ ಕೇಳಿದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗಳ ತಂದು ನೀವು ಮಾಡಿದ ಅವಾಚ ಅಪರಾಧಗಳು ಅನಂತ ಕಾಲದ ಪ್ರಳಯ ಧೂಮಿಕೇತಿನಂತೆ ನಿನ್ನ ನೀಚ ಸ್ತುತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಡು. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಸಯಸ್ಸು ಎಂದಿಗೂ ಲಭಿಸದು. ಮಾಧವ, ಮುಕುಂದ, ನಿನ್ನ ಅಂತರಾಳವನ್ನು ಅರ್ಥ ಮಾಡಿಕೊಂಡಿರುವ ಈ ಚಕ್ರೇಶ್ವರನು ಜನರ ದೃಷ್ಟಿಯಲ್ಲಿ ಬುದ್ಧಿಹೀನನಾದರೂ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನನೆಂತಾಗುವನು ಕೃಷ್ಣ. ಕೆಟ್ಟರು ಸರಿಯೇ, ಕಟ್ಟ ಕಡೆಯದ ಕಾಡಿಗಟ್ಟಲೇಬೇಕೆಂದು ಕಟ್ಟಿಡಿದ ಈ ಚಚ್ಚದೆಯ ಕಟ್ಟಾಳು ಕೌರವನನ್ನು ಹಣಕ್ಕೆ ಕೇಕೆ ಯಾಕಿ ನಕ್ಕಳಲ್ಲೋ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂಧೇ ತೊಟ್ಟನು ಛಲವನ್ನ ಕೃಷ್ಣ. ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆದರ ಕದನಕ್ಕೆ ಬಂದರೂ ಸರಿ. ಕಲಿಯಂಶದಿಂದ ಉದ್ಭವಿಸಿದ ಈ ನನ್ನ ಕುರು ಸಾಮ್ರಾಜ್ಯವು ರಕ್ತದ ಮೊಡವಿನಲ್ಲಿ ಕೊಚ್ಚಿ ಹೋದರೂ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧನನೆಂಬ ನಾನೂ ಸಹ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಏಳುರಗರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಏಳುರಗರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕೊಡುತ್ತಲಿ ಧರ್ಮವ. ಛಲವನ್ನು ಬಿಡದಲೆ ಕೊಡುತ್ತಲಿ ಧರ್ಮ. ಛಲವ ಜಯಿಸಿ ಘನಮುದೊಲುನ. ಛಲವ ಜಯಿಸಿ ಘನಮುದೊಲುನ. ಛಲವ ಜಯಿಸಿ ಘನಮುದೊಲುನ. ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದು ನಿರಂತರ ಮುಖ ಕೊಡುವುದಿಲ್ಲವ ರಾಜ್ಯವ. ಆ ಪಾಂಡವನಲ್ಲನದು ಜನ್ಮದ ಯುದ್ಧವ. ಆ ಪಾಂಡವನಲ್ಲನದು ಜನ್ಮದ ಯುದ್ಧವ. ಹಾಗೆ ಗೆಲ್ಲಲಿ ರಾಜ್ಯ ನೋಡಿ ಕೊಳ್ಳುವೆಯ. ಹಾಗೆ ಗೆಲ್ಲಲಿ ರಾಜ್ಯ ನೋಡಿ ಕೊಳ್ಳುವೆಯ. ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದು ನಿರಂತರ ಮುಖ ಕೊಡುವುದಿಲ್ಲ
ಛಲ ತೊಟ್ಟಿ ಮಾಡುವನಿದ್ದ ಕಡೆ ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು ಕೃಷ್ಣ, ಸಂಗ್ರಾಮಕ್ಕೆ ಸಲಕರಣೆಗಳನ್ನು ಅಣಿ ಮಾಡಿಕೊಳ್ಳುವಂತೆ ನಿನ್ನ ಬಳಪಾಂಡವರು ತಿಳಿಸಿಬಿಡು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಗಿ ಮುನಿಸಿದ, ಅಂದನಾಗದೆ ಮುಂದಾಲೋಗಿ ಮುನಿಸಿದ, ಸಂಧಿಗಾಗಿ ಬಂದವರನ್ನು ನಿಂದುವುದರಿಂದ, ಸಂಧಿಗಾಗಿ ಬಂದವರನ್ನು ನಿಂದುವುದರಿಂದ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅದೇ ವಿಷಯ ಮೊದಲದಿರಲು ಮಾಧವ, ವಿಷಯ ಮೊದಲದಿರಲು ಮಾಧವ. ಅಣಕು ನುಡಿಗಳೆಲ್ಲಿ ರಕ್ತದ ಕಳಕಳವು ಕುದಿದು, ಅಣಕು ನುಡಿಗಳೆಲ್ಲಿ ರಕ್ತದ ಕಳಕಳವು ಕುದಿದು, ರಣದವಳವರನ್ನು ಒಲಿಸಲು ಬಲ ತೊಟ್ಟಿರುವ ಕೆರಳಿದ ಕೇಸರಿಯ ಕೆಳಗೆ ರಣದೊಳವರನ್ನು ಒಲಿಸಲು ಬಲ ತೊಟ್ಟಿರುವ ಕೆರಳಿದ ಕೇಸರಿಯ ಅದೇ ವಿಷಯ ಒದರದಿರಲು ಮಾಧವ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ರಣದಳು ನಿನ್ನ ಕಕ್ಕಡಗಿಸುವ ಪವಲಾಡ್ಯರುಗಳಿಯಲೈ, ರಣದಳು ನಿನ್ನ ಸಕ್ಕಡಗಿಸುವ ಪವಲಾಡ್ಯರುಗಳಿಯಲೈ. ಅವರ ಅಘೋಷವ ಗಮನಗೊಳಿಸಲು ಏನೋ ತಂದಿದ್ದು ಯೋಗವ, ನಿನಗೆ ನೀಡಿ ಏನೋ ತಂದಿದ್ದು ಯೋಗವ. ಉಲ್ಲಾಸ ಪಡು ನಿಲ್ಲಿಸೋ ಮುಕುಂದನಿಲ್ಲ ಅಣಕದ ನುಡಿಗಲ್ಲ, ನಿಲ್ಲಿಸೋ ಮುಕುಂದನಿಲ್ಲ ಅಣಕದ ನುಡಿಗಲ್ಲ. ಬೆಳಗಿಲಿ ಕೌರವನಾಗೋದಾಗ್ರಹ ಸಲ್ಲದ ಮಾತುಗಳಾಡಿ ಸಲ್ಲಡಗಿಸಿಕೊಳ್ಳದೆ, ಬೆಳಗಿಲಿ ಕೌರವನಾಗೋದಾಗ್ರಹ ಸಲ್ಲದ ಮಾತುಗಳಾಡಿ ಸಲ್ಲಡಗಿಸಿಕೊಳ್ಳದೆ. ಯಾರಿಗರೋ 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 ಈ ಛಲದಂಕ ಮಲ್ಲನೊಡನೆ ಹೋರಾಡಿ ಗೆಲ್ಲುವರು. ಪುರುಷೋತ್ತಮರು ಪುರ ಅಂಗಾರವ ತೋರಿದೆಯಾದೊಡನೆ, ಪುರುಷೋತ್ತಮರು ದುರ ಅಹಂಕಾರವ ತೋರಿದೆಯಾದೊಡನೆ. ಅರುಸಲಿ ಕೊರೆವ ಗುರುತಿ ಮಾತನ, ಅರುಷಲಿ ಕೊರೆವ ಗುರುತಿ ಮಾತನ. ಗಣದೋರ್ಗದಪದನ ಅಲ್ಲಿವನನು ಈ ಸಭೆಯಲು ಮನ್ನಿಪುದನುಚಿತ, ಇಲ್ಲಿವನನು ಈ ಸಭೆಯಲು ಮನ್ನಿಪುದನುಚಿತ. ಸಮಯ ವ್ಯಕ್ತಗೊಳಿಸದೆ ಆವರಿಸಿ ನೂತನ, ಸಮಯ ವ್ಯಕ್ತಗೊಳಿಸದೆ ಆವರಿಸಿ ನೂತನ. ತತ್ವದಿಂದ ಮೆರೆಯಬೇಡವೈ ಸುಯೋಧನ, ತತ್ವದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಧರಿಸಬೇಕು. ಆಹಾ, ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಸುತ್ತ ಸಲಹೆಯನ್ನೇ ಇಟ್ಟಿರುವೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಆಹಾ, ನನ್ನ ಬಾಯಿಂದ ಕೇಳುವ ಬದಲು ಕೌರವೇಶ್ವರ, ನಮ್ಮ ಶಕುನಿ ಮಾವನವರು ನಿಮ್ಮನ್ನು ಉಚಿತ ರೀತಿಯಾಗಿ ಬೀಳ್ಕೊಡಬೇಕೆಂದು ಮುಖ್ಯ ಸಲಹೆಯನ್ನೆತ್ತಿದ್ದಾರೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿ ಇರುತ್ತದೆ. ಹೌದು, ನಿಮ್ಮ ಈ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಈ ಅದ್ಭುತಕಾರವಾದ ಸತ್ಕಾರವಿದು. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಕಾರವನ್ನಾಗೇ ಸ್ವೀಕರಿಸಿದೆ. ಸ್ವೀಕರಿಸು ಸಹೋದರ ಸಿಂಧುರಾಜ ಕರ್ಣ ಶಕುನಿ. ಕಟ್ಟಿರಿ ಕೃಷ್ಣನನ್ನ.
ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿದ್ದಕ್ಕಿದ್ದ ತಕ್ಕ ಬುದ್ಧಿಯನ್ನೇ ಕಳಿಸುವನು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸಲು ಯತ್ನಿಸಿರಾ? ಇದು ನಿಮ್ಮಿಂದ ಆಗದು. ಜಾಗೃತಳಾಗು, ಯೋಗ ಮಾಯೆ. ಸಹೋದರ, ಈ ನೀಚನ ಗೊಡ್ಡು ಬೆದರಿಕೆಯಿಂದ ಪ್ರಯೋಜನವಿಲ್ಲ. ಕಟ್ಟಿರಿ ಕೃಷ್ಣನ, ಹಿಡೀರಿ ಹಿಡೀರಿ. ಅಗ್ರಜ, ಅಲ್ಲಿಯೂ ಕೃಷ್ಣ, ಇಲ್ಲೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ನಿನ್ನೊಡನೆ ರಹಸ್ಯವಾದ ವಿಚಾರವನ್ನು ಮಾತನಾಡಿ ಬರಲು. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ ವೈರ್ಯ ಪಕ್ಷವದನೆಂದು ದರಿತು ಕೂಡ ನನ್ನನ್ನು ಏತಿಕೆ ಲಿಯತಕ್ಕ ಕರೆತಂದೆ. ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೇ ಕರ್ಣ. ನಿಧಾನವಾಗಿ ಆಲೋಚಿಸು. ನಾನು ಕುಲಹೀನನೆಂದು ಈ ಲೋಕಕ್ಕೆ ತಿಳಿದಿರಲ್ಲ ಪರಮಾತ್ಮ. ನಾನು ಓರ್ವ ಸೋತ ವಿಚಾರವನ್ನು ಈ ತ್ರಿಲೋಕಕ್ಕೆ ಗೊತ್ತಿರೋದಲ್ಲ ಪರಮಾತ್ಮ. ಕರ್ಣ, ನೀನು ಸೂತನಲ್ಲ. ನನ್ನ ನುಡಿ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ, ವೀರವರ ರವಿ ಕುವರ. ನಿನ್ನ ಜನನ ಕರ್ಣಧಾರ, ಬೆಳೆದ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣಧಾರ, ಬೆಳೆದ ಗಂಗಾ ನದಿಯ ತೀರ. ನಾಮದೇ ನವಿದಾನ ದೂರ, ಕರ್ಣ. ನಾಮದೇ ನವಿದಾನ ದೂರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನನ್ನ ಸುತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಸುತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಪಾಂಡವರೊಳು ನಿಂತೇನಿದು ಕದಿ, ಪಾಂಡವರೊಳು ನಿಂತೇನಿದು ಕದಿ. ಬಾಳುವಿ ಬಾರ ನೀನು ಪ್ರೇಮದೆ, ಬಾಳುವಿ ಬಾರ ನೀನು ಪ್ರೇಮದೆ, ಬಾಳುವಿ ಬಾರ ನೀನು ಪ್ರೇಮದೆ. ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ, ವೀರವರ ರವಿ ಕುವರ. ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರಾಗಬೇಕು ಕರ್ಣ. ಕುಂತಿ ನನ್ನ ಇತ್ತ ತಾಯಿ. ಹೌದು ಕರ್ಣ. ಪಾಂಡವರು ನನ್ನ ಸಹೋದರರು. ಹೌದು ಕರ್ಣ.
ಆ ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ನನ್ನ ಮಾತು ಸತ್ಯ ಕರ್ಣ. ಸತ್ಯವೆಂದು ತಿಳಿಯಲೇ? ಸತ್ಯವೆಂದು ತಿಳಿಯಲು ಸಹಜವಾದ ಆಧಾರಗಳು ಏನಿವೆ ಪರಮಾತ್ಮ? ಇರುವುದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಪಡೆದು ಅದರಲ್ಲೊಂದು ಮಂತ್ರ ಸೂರ್ಯ ಮಂತ್ರ ಜಪಿಸಿದಾಗ ನೀನು ಜನಿಸಿದೆ ಕರ್ಣ. ಲೋಕ ಅಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ಸೂತರು ನಿನ್ನನ್ನು ಸಾಕಿ ಸಲಗಿದರು. ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಳಿಕನಾಗಿರುವೆ. ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಗಿ ಸಾಮಾಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಎತ್ತ ತಾಯಿಯೇ. ಪಂಚ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಕೃಷ್ಣ, ಇದು ಸತ್ಯ ಸಂಗತಿಯೇ? ಹೌದು ಇನ್ನು ಪೂಜಿಸುವ ಸೂರ್ಯನಾಡಿಗೂ ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗದ ದುರ್ವಿಧಿಯೇ, ನನ್ನನ್ನು ಎಷ್ಟು ವಿಧವಾಗಿ ಕಾಡಿರುವೆ ದೇವಾ. ಶೋಧನೆಗೆ ನಿದು ವಿಧಿ ಶಾಪ, ಪಾಪಿಯಾಗಿ ಪರಿತಾಪ ಕೀಡಾದೆ ದೇವಾ. ಶೋಧನೆಗೆ ನಿದು ವಿಧಿ ಶಾಪ, ಪಾಪಿಯಾಗಿ ಪರಿತಾಪ ಕೀಡಾದೆ ದೇವಾ. ಶೋಧನೆಗೆ ನಿದು ವಿಧಿ ಶಾಪ. ಬಹುದಿನ ನೊಂದೇ ಬಂಧುಗಳಾರೆಂದು ಪರಮಾತ್ಮ. ಬಹುದಿನ ನೊಂದೇ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲಿ ಬೆಂದೆ ಪರಮಾತ್ಮ. ಇಂದು ವದನ ಅಪನಿಂದೆಯಲಿ ಬೆಂದೆ ಬಂದ ವಿಮೋಚನೆ ಮಾರ್ಗವನರಿಯದೆ ಬಂದ ವಿಮೋಚನೆ ಮಾರ್ಗವನರಿಯದೆ ದೇವಾ. ಶೋಧನೆಗೆ ವಿಧಿ ಶಾಪ, ಪಾಪಿಯಾಗಿ ಪರಿತಾಪ ಕೀಡಾದೆ ದೇವಾ. ಶೋಧನೆಗೆ ವಿಧಿ ಶಾಪ. ವಿಧಿ ಶಾಪ, ವಿಧಿ ಶಾಪ, ವಿಧಿ ಶಾಪ. ಜನ್ಮರಹಸ್ಯವ ಅಂತರವರಿತು ಜನ್ಮರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ಭಯವರಿತು ದೇವಾ. ದೇವಾ ಜನ್ಮ ರಹಸ್ಯದ ಅಂತರವರಿತು ಜನುಮ
ಶಾಪ ಕೃಷ್ಣ, ಕರ್ಣ, ನಮ್ಮ ಭಾಗ್ಯವತಿಯಾದ ಕುಂತಿದೇವಿ ನನ್ನ ಇತ್ತ ತಾಯಿಯೇ. ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯನು ಕಂಟಗೆ ಬಿಗಿರುವ ಆ ಪಾಂಡವರು. ಇವರೀರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಉಳಿಸಲಿ, ನೀನೇ ನಿರ್ಧರಿಸು. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ಇನ್ನು ಮುಂದೆ ಯಾರನ್ನು ಆಶ್ರಯಿಸುವೆಯೋ, ಯಾರನ್ನು ತ್ಯಜಿಸುವೆಯೋ ನೀನೇ ನಿರ್ಧರಿಸು. ನಿನ್ನ ತಾಯಿಯಾದ ಕುಂತಿದೇವಿಯು ನನ್ನನ್ನು ನೋಡಿದಾಗಲೆಲ್ಲ ಪರಮಾತ್ಮ, ಈ ಕರ್ಣನ್ಯಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಾ ಇರುವಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ಎತ್ತ ಕರಳು, ಸಂತೋಷಪಡಿಸು. ನಾನು ಬಂದು ಬಾಳ ವೇಳೆ ಆಯಿತು, ನಾನಿನ್ನು ಬರಲೆ ಕರ್ಣ. ತಮ್ಮ ಚಿತ್ತ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯ ಆಡತಕ್ಕವನಲ್ಲ. ಹೀಗಿರುವಾಗ ಧರ್ಮವೇ ನನ್ನ ಉಸಿರೆಂದು ಜೀವಿಸುತ್ತಿರುವ ಧರ್ಮನಂದನ, ನನ್ನ ಅನುಜ, ಬಂಡಿ ಬಂಡಿ ಅನ್ನವನುಂಡು ಬಂಡ ರಕ್ಕಸನನ್ನು ಕೊಂದ ಪ್ರಚಂಡ ಭೀಮ ನನ್ನ ಸಹೋದರ. ಅರ್ಜುನ, ಕಿರೀಟಿ, ಶ್ವೇತವಾಹನ, 10 ನಾಮಾಂಕತೆಗಳಿಂದ ಬೆಳೆಯುತ್ತಿರುವ ಆ ಅರ್ಜುನ ನನ್ನ ಸಹೋದರ. ಹಸುಗೂಸಿನಂತೆ ಕಿಲಕಲನೆ ನಗುತ್ತಿರುವಂಥ ಕಮಲದಂಥ ಮಗುವಿರಂಥ ಮನಸ್ಸುಳ್ಳ ಆ ನಕುಲ ಸಹದೇವರು ನನ್ನ ಸಹೋದರರು. ಹೀಗಿರುವಾಗ ಪಾಂಡವರನ್ನು ಕೊಲ್ಲುವೆ ಎಂದು ಪ್ರತಿಜ್ಞೆ ಮಾಡಿರುವನಲ್ಲ, ಕೊಲಲೆಂ ಪಾಂಡು ಕುಮಾರರಂ ನಾ ಕೊಲ್ಲಲೇ. ಕೊಲಲೆಂ ಪಾಂಡು ಕುಮಾರರಂ ನಾ ಕೊಲ್ಲಲೇ. ಬುಡದೊಳ ತಮ್ಮಂದಿರಂ ನಾ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ ಕೌರವೇಶ್ವರ, ಈ ದರೆಯೋಳ್ ಸಿರಿ ಸಂಪತ್ತಿ ನಿಂಬಾಳ್ವನೇ. ಚಲದಿಂ ಪಾರ್ಥನ ರುಂಡವಂ ಕರಿದು, ಅಯ್ಯೋ ಅಯ್ಯೋ ಅರ್ಜುನ, ಛಲದಿಂ ಪಾರ್ಥನ ರುಂಡವಂ ಕರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದ ಸ್ವಾಮಿ ಕೌರವೇಶ್ವರನಿಗೆ, ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕನ